ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್. ಸೊ ಇದು ಕ್ಯಾಪಿಟಲ್ ಬಡ್ಜೆಟಿಂಗಲ್ಲಿ ಟೂ ಟೈಪ್ಸ್ ಇದೆ. ಒಂದು ಟ್ರೆಡಿಷನಲ್ ಮೆಥಡ್, ಮಾಡರ್ನ್ ಮೆಥಡ್. ಟ್ರೆಡಿಷನಲ್ ಮೆಥಡಲ್ಲಿ ಫಸ್ಟ್ ಮೆಥಡ್ ಬಂದು ಪೇ ಬ್ಯಾಕ್ ಪೀರಿಯಡ್ ಮೆಥಡ್. ಆಲ್ರೆಡಿ ಅದು ಕಂಪ್ಲೀಟ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಸೆಕೆಂಡ್ ಮೆಥಡ್ ಈಸ್ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್. ಕ್ಯಾಪಿಟಲ್ ಬಡ್ಜೆಟಲ್ಲಿ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಂದ್ರೇನು ಅಂತ ನೋಡೋಣ. ದಿಸ್ ಮೆಥಡ್ಸ್ ಟೇಕ್ಸ್ ಇನ್ ಟು ಅಕೌಂಟ್ ದ ಅರ್ನಿಂಗ್ ಎಕ್ಸ್ಪೆಕ್ಟೆಡ್ ಫ್ರಮ್ ದ ಇನ್ವೆಸ್ಟ್ಮೆಂಟ್ ಓವರ್ ಇಟ್ಸ್ ಹೋಲ್ ಲೈಫ್. ಅಂದರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಓವರ್ ಇಟ್ಸ್ ಹೋಲ್ ಲೈಫ್ಗೆ ಎಷ್ಟು ಬರುತ್ತೆ ಅಂತ. ಸೊ ನಾವು ಪೇ ಬ್ಯಾಕ್ ಪೀರಿಯಡಲ್ಲಿ ನಾವು ಇನ್ವೆಸ್ಟ್ ಮಾಡಿರೋದನ್ನು ಎಷ್ಟು ವರ್ಷಕ್ಕೆ ರಿಟರ್ನ್ ತೊಗೊಳ್ತೀವಿ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಕೌಂಟಿಂಗ್ ರೇಟ್ ಆಫ್ ರಿಟರ್ನಲ್ಲಿ ಏನಂತ ಅಂದರೆ ಆ ಇನ್ವೆಸ್ಟ್ಮೆಂಟಿಂದ ಓವರ್ ಆಲ್ ಹೋಲ್ ಲೈಫ್ ತನಕ ನಮಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಇದಕ್ಕೆ ಫಾರ್ಮುಲಾ ಏನು ಅಂತ ನೋಡೋಣ. ಅವರೇಜ್ ರೇಟ್ ಆಫ್ ರಿಟರ್ನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅಂದರೆ ಅವರೇಜ್ ಆ್ಯನ್ಯುಯಲ್ ಪ್ರಾಫಿಟ್ ಡಿವೈಡೆಡ್ ಬೈ ಈ ನೆಟ್ ಇನ್ವೆಸ್ಟ್ಮೆಂಟ್ ಇನ್ ದ ಪ್ರಾಜೆಕ್ಟ್, ಅಥವಾ ಆ ಮಷಿನರಿ ಆ ಪ್ರಾಜೆಕ್ಟ್ ಅಥವಾ ಯಾವ ನಾವು ಅಸೆಟ್ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಿರ್ತೀವಿ, ನೆಟ್ ಇನ್ವೆಸ್ಟೆಡ್ ಇನ್ ದ ಪ್ರಾಜೆಕ್ಟ್ ಇಂಟು 100. ಸೊ ARRಗೆ ಏನು ಫಾರ್ಮುಲಾ ಅಂತ ಅಂದರೆ ಅವರೇಜ್ ಆ್ಯನ್ಯುಯಲ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಇನ್ವೆಸ್ಟ್ಮೆಂಟ್ ಇನ್ ದ ಪ್ರಾಜೆಕ್ಟ್ ಇಂಟು 100. ಸೊ ಇಲ್ಲಿ ಅವರೇಜ್ ಪ್ರಾಫಿಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಂದರೆ ಅವರೇಜ್ ಆ್ಯನ್ಯುಯಲ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಷಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್. ಅಂದರೆ ಇಲ್ಲಿ ಟೋಟಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಷಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಿದ್ರೆ ನಮಗೆ ಅವರೇಜ್ ಆ್ಯನ್ಯುಯಲ್ ಪ್ರಾಫಿಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಇದು ಅವರೇಜ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲಿ ಸೆಕೆಂಡ್ ಏನಂತ ಅಂದರೆ ರಿಟರ್ನ್ ಪರ್ ಯೂನಿಟ್ ಆಫ್ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಯೂನಿಟ್ ಆಫ್ ಇನ್ವೆಸ್ಟ್ಮೆಂಟನ್ನು ಟೋಟಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಷಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನೆಟ್ ಇನ್ವೆಸ್ಟ್ಮೆಂಟ್ ಇನ್ ದ ಪ್ರಾಜೆಕ್ಟ್ ಇಂಟು 100. ಸೊ ಇಲ್ಲಿ ಏನಂತ ಅಂದರೆ ಟೋಟಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಷಿಯೇಷನ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ನೆಟ್ ಇನ್ವೆಸ್ಟ್ಮೆಂಟ್ ಇನ್ ದ ಪ್ರಾಜೆಕ್ಟ್ ಇಂಟು 100 ಮಾಡಿದ್ರೆ ನಮಗೆ ಯೂನಿಟ್ ಆಫ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. ಆ್ಯಂಡ್ ಥರ್ಡ್ ಒನಲ್ಲಿ ರಿಟರ್ನ್ ಆನ್ ಅವರೇಜ್ ಇನ್ವೆಸ್ಟ್ಮೆಂಟ್ ಮೆಥಡ್. ಅಂದರೆ ಇಲ್ಲಿ ರಿಟರ್ನ್ ಆನ್ ಅವರೇಜ್ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ ಟೋಟಲ್ ಪ್ರಾಫಿಟ್ ಆಫ್ಟರ್ ಡಿಪ್ರಿಷಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಅವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಅವರೇಜ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ಇನ್ನೊಂದು ಮೆಥಡ್ ಇದೆ. ಯಾವ ರೀತಿ ಅಂತ ಅಂದರೆ ಅವರೇಜ್ ಇನ್ವೆಸ್ಟ್ಮೆಂಟನ್ನು ಈ 3 ಕೇಸಸಲ್ಲಿ ಫಾಲೋ ಮಾಡ್ತೀವಿ. ಯಾವ ರೀತಿ ಅಂದರೆ ವೆನ್ ನೋ ಸ್ಕ್ರ್ಯಾಪ್ ವ್ಯಾಲ್ಯೂ ಆ್ಯಂಡ್ ಅಡಿಷ್ನಲ್ ಕ್ಯಾಪಿಟಲ್. ಯಾವಾಗ ಸ್ಕ್ರ್ಯಾಪ್ ವ್ಯಾಲ್ಯೂ ಮತ್ತು ಅಡಿಷ್ನಲ್ ಕ್ಯಾಪಿಟಲ್ ಇರಲ್ವಾ ಆವಾಗ ಅವರೇಜ್ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅಂದರೆ ಇಲ್ಲಿ ರಿಟರ್ನ್ ಆನ್ ಅವರೇಜ್ ಇನ್ವೆಸ್ಟ್ಮೆಂಟಲ್ಲಿ ಅವರೇಜ್ ಇನ್ವೆಸ್ಟ್ಮೆಂಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದಕ್ಕೆ ಇಲ್ಲಿ ಬೇರೆ ಫಾರ್ಮುಲಾ ಇದೆ. ಏನಂತಂದರೆ ವೆನ್ ಸ್ಕ್ರ್ಯಾಪ್ ವ್ಯಾಲ್ಯೂ ಆ್ಯಂಡ್ ಅಡಿಷ್ನಲ್ ಕ್ಯಾಪಿಟಲ್ ಇಲ್ಲ ಅಂತ ಅಂದಾಗ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ 2 ಮಾಡಿದ್ರೆ ಅವರೇಜ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. ವೆನ್ ಸ್ಕ್ರ್ಯಾಪ್ ವ್ಯಾಲ್ಯೂ ಈಸ್ ಕನ್ಸಿಡರ್ಡ್ ಬಟ್ ನೋ ಅಡಿಷ್ನಲ್ ಕ್ಯಾಪಿಟಲ್. ಅಂದರೆ ಇಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ಇರುತ್ತೆ ಆದರೆ ಅಡಿಷ್ನಲ್ ಕ್ಯಾಪಿಟಲ್ ಇಲ್ಲದೆ ಹೋದಾಗ ಯಾವ ರೀತಿ ಅಂತಂದರೆ ಓನ್ಲಿ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟು ವೆನ್ ಸ್ಕ್ರ್ಯಾಪ್ ವ್ಯಾಲ್ಯೂ ಆ್ಯಂಡ್ ಅಡಿಷ್ನಲ್ ಕ್ಯಾಪಿಟಲ್ ಈಸ್ ಕನ್ಸಿಡರ್ಡ್. ಅಂದರೆ ಸ್ಕ್ರ್ಯಾಪ್ ವ್ಯಾಲ್ಯೂ ಮತ್ತು ಅಡಿಷ್ನಲ್ ಕ್ಯಾಪಿಟಲ್ ಎರಡೂ ಇದ್ದಾಗ ಯಾವ ರೀತಿ ಅಂದರೆ ಅವರೇಜ್ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್. ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಎರಡನ್ನ ಅಂದರೆ VC ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರ್ಯಾಪ್ ವ್ಯಾಲ್ಯೂನ ಆ್ಯಡ್ ಮಾಡ್ತೀವಿ. ಸೊ ಈ 3 ಇದರಲ್ಲೂ ಕೂಡ ನಾವು ಪ್ರಾಬ್ಲಮ್ನ ಮಾಡ್ತೀವಿ. ಒಂದು ಸಿಂಪಲ್ ಪ್ರಾಬ್ಲಮ್ನ ನೋಡೋಣ ಯಾವ ರೀತಿ ಅಂತ. Here is one simple problem. Initial investment of rupees 12 lakh, scrap value rupees 2 lakh, working life for 5 years. Additional working capital rupees 1 lakh. Calculate the average investment ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 12 lakh ಇದೆ, ಅದರ ಜೊತೆಗೆ ಸ್ಕ್ರ್ಯಾಪ್ ವ್ಯಾಲ್ಯೂ 2 lakh ಇದೆ. ವರ್ಕಿಂಗ್ ಲೈಫ್ ಎಷ್ಟು ಅಂತಂದರೆ 5 years ಆ್ಯಂಡ್ ಅಡಿಷ್ನಲ್ ವರ್ಕಿಂಗ್ ಕ್ಯಾಪಿಟಲ್ 1 lakh ಇದೆ. ಕ್ಯಾಲ್ಕುಲೇಟ್ ಅವರೇಜ್ ಇನ್ವೆಸ್ಟ್ಮೆಂಟ್ ಅಂತ ಕೇಳಿದ್ದಾರೆ. ಸೊ ನಾವು ಈ ಸರ್ಕಮ್ಟೆನ್ಸಸಲ್ಲಿ ಅಂದರೆ ಇಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ಮತ್ತು ಅಡಿಷ್ನಲ್ ಕ್ಯಾಪಿಟಲ್ ಎರಡೂ ಇರೋದ್ರಿಂದ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಅವರೇಜ್ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಆ್ಯಂಡ್ ಸ್ಕ್ರ್ಯಾಪ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ 12 lakh ಇದೆ, ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ 2 lakh ಇದೆ, ಡಿವೈಡೆಡ್ ಬೈ 2
ಪ್ಲಸ್ ಅಡಿಷ್ನಲ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದೆ ಅಂದರೆ 1 ಲ್ಯಾಕ್ ಇದೆ ಆ್ಯಂಡ್ ಸ್ಕ್ರಾಪ್ ವ್ಯಾಲ್ಯೂ 2 ಲ್ಯಾಕ್ ಇದೆ. ಇದನ್ನು ಆಸ್ ಇಟ್ ಈಸ್ ಫಾರ್ಮುಲಾದಲ್ಲಿ ಏನಿದೆ ಆ ರೀತಿ ಅಪ್ಲೈ ಮಾಡಿದ್ದೀವಿ. 12 ಲ್ಯಾಕಿಂದ 2 ಲ್ಯಾಕ್ನ ಲೆಸ್ ಮಾಡಿದ್ರೆ 10 ಲ್ಯಾಕ್ ಬರುತ್ತೆ ಆ್ಯಂಡ್ ಡಿವೈಡೆಡ್ ಬೈ 2. 1 ಲ್ಯಾಕ್ ಪ್ಲಸ್ 2 ಲ್ಯಾಕ್ ಮಾಡಿದ್ರೆ 3 ಲ್ಯಾಕ್ ಬರುತ್ತೆ. ಸೊ 10 ಲ್ಯಾಕ್ ಡಿವೈಡೆಡ್ ಬೈ 2 ಮಾಡಿದ್ರೆ 5 ಲ್ಯಾಕು ಪ್ಲಸ್ 3 ಲ್ಯಾಕ್ ಆಗುತ್ತೆ. ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂದರೆ ಟೋಟಲ್ ಅಲ್ಲಿಗೆ ಅವರೇಜ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಎಷ್ಟಿದೆ ಅಂತ ಅಂದರೆ 8 ಲ್ಯಾಕ್ ಆಗುತ್ತೆ. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟಿಂದ ಸ್ಕ್ರಾಪ್ ವ್ಯಾಲ್ಯೂನ ಲೆಸ್ ಮಾಡಿ ಡಿವೈಡೆಡ್ ಬೈ 2 ಮಾಡಿ ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಆ್ಯಂಡ್ ಸ್ಕ್ರಾಪ್ ವ್ಯಾಲ್ಯೂನ ಆ್ಯಡ್ ಮಾಡಿದ್ರೆ ನಮಗೆ ಅವರೇಜ್ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು ಅಂದರೆ 8 ಲ್ಯಾಕ್ ಇತ್ತೆ. ಅದರ್ವೈಸ್ ನಾವು ಈ ಥರನೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವ ರೀತಿ ಅಂತ ಅಂದರೆ ಅವರೇಜ್ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಈ ರೀತಿನೂ ಮಾಡ್ಬೋದು. ಏನಂತಂದರೆ ಇಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 12 ಲ್ಯಾಕ್ ಇದೆ ಪ್ಲಸ್ ಸ್ಕ್ರಾಪ್ ವ್ಯಾಲ್ಯೂ ಎಷ್ಟಿದೆ 2 ಲ್ಯಾಕ್ ಡಿವೈಡೆಡ್ ಬೈ 2 ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದೆ ಅಂದರೆ 1 ಲ್ಯಾಕ್ ಇದೆ. ಸೊ ಇಲ್ಲಿ 12 ಲ್ಯಾಕ್ ಪ್ಲಸ್ 2 ಲ್ಯಾಕ್ 14 ಲ್ಯಾಕ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ 7 ಲ್ಯಾಕ್ ಬರುತ್ತೆ. 7 ಲ್ಯಾಕ್ ಪ್ಲಸ್ 1 ಲ್ಯಾಕ್ ಮಾಡಿದ್ರೆ ನಮಗೆ ಅವರೇಜ್ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಅಂದರೆ 8 ಲ್ಯಾಕ್ ಆಗುತ್ತೆ. ಸೊ ಈ ರೀತಿನೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಈ ಎರಡರಲ್ಲಿ ನೀವು ಯಾವ ಫಾರ್ಮುಲಾನಾದ್ರೂ ಕೂಡ ನೀವು ಯೂಸ್ ಮಾಡ್ಬೋದು, ಅಥವಾ ಇದನ್ನಾದರೂ ಅವರೇಜ್ ಇನ್ವೆಸ್ಟ್ಮೆಂಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2 ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರಾಪ್ ವ್ಯಾಲ್ಯೂನಾದರೂ ಮಾಡ್ಬೋದು. ಅದರ್ವೈಸ್ ಇದರಲ್ಲೇ ಡೈರೆಕ್ಟಾಗಿ ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಇದು